ಓಕೆ, ಈಗ ಹೊರಗಡೆ ಕೆಲವರು ನೋಡೋರು ಹೇಳ್ತಾ ಇರ್ತಾರೆ ಕಿರಿಕಿರಿ ಅಂತ. ಕೆಲವೊಂದು ಸನ್ನಿವೇಶಗಳು ಕಿರಿಕಿರಿ ಆಗುವಂತದ್ದು ಈ ರೀತಿಯಾಗಿ ಅನ್ಸುತ್ತೆ. ಮನಸ್ಸಲ್ಲಿ ಚಾನಲ್ ಚೇಂಜ್ ಮಾಡ್ಬೇಕು, ಈಗ ಏನಪ್ಪಾ ಇದಕ್ಕೆ ಏನ್ ಕಲಿತಿದೆ ಅಂತ ಹೇಳಿ ಅನ್ಸ್ಬಿಡುತ್ತೆ. ಸೊ ನಿಮ್ಗೂ ಒಳಗಡೆ ಕಿರಿಕಿರಿ ಆಗಿದ್ದು ಸನ್ನಿವೇಶಗಳು ಬಹಳಷ್ಟು ಇದೆಯಾ? ನಾವು 24 ಗಂಟೆ ಒಂದು ಮನೇಲಿ ಕಳೆಯೋದ್ರಿಂದ ಮನೇಲಿ ನಗು ಎಷ್ಟಿತ್ತೋ ಅಲ್ಲಿ ಮನಸ್ತಾಪಗಳು ಅಷ್ಟೇ ಇರ್ತಾ ಇತ್ತು. ಸೊ ನಗುನ ನಾವು ಪಾಸಿಟಿವ್ ಆಗಿ ತೊಗೊಂಡಾಗ ಮನಸ್ತಾಪಗಳನ್ನು ಅಷ್ಟೇ ಚೆನ್ನಾಗಿ ಹ್ಯಾಂಡಲ್ ಮಾಡೋ ಒಂದು ಮನಸ್ಥಿತಿಗೆ ನಾವು ಹೋಗ್ಬಿಡಿದ್ವಿ. ಸೊ ನನಗೆಲ್ಲೂ ಮನೆಯಲ್ಲಿ ತುಂಬ ಕಿರಿಕಿರಿಯಾಗಿ ಅಲ್ಲಿಂದ ಎದ್ದು ಹೋಗೋ ಒಂದು ಸನ್ನಿವೇಶಗಳು ಯಾವುದೂ ಆಗಿರಲಿಲ್ಲ. ಎಲ್ಲದನ್ನು ತೊಗೋತಾ ಇದ್ವಿ, ಅದನ್ನು ಜೀವಿಸ್ತಾ ಇದ್ವಿ, ಮೂವ್ ಆನ್ ಆಗ್ತಾ ಇದ್ವಿ ಅಷ್ಟೇ. ಜೊತೆಗೆ ಎಷ್ಟೊಂದು ಜನ ಹೊರಗಡೆ ಬಂದ್ಬಿಡ್ತೀವಿ ಕರ್ಕೊಂಬಿಡಿ ಅಂತ ಹೇಳಿ ಹೇಳ್ತಿರ್ತಾರೆ. ಬಟ್ ಇದ್ದಾರೆ, ಅವರೆಲ್ಲ ಇದ್ದಾರೆ, ಒಳಗಡೆ ಇದ್ದಾರೆ. ಬಟ್ ಶಿಶಿರ್ ಯಾಕೆ ಅನ್ನೋದು ಪ್ರಶ್ನೆ ಇದೆ. ನನಗೂ ಗೊತ್ತಿಲ್ಲ ಯಾಕೆ ಅನ್ನೋ ಪ್ರಶ್ನೆ ನನಗೂ ಇದೆ. ಬಟ್ ಇಟ್ಸ್ ಓಕೆ, ಒಳಗಡೆ ಇರೋರು ಎಲ್ಲರೂ ಡಿಸರ್ವಿಂಗ್ ಆಗೇ ಇದ್ದಾರೆ ಅಂತ ನನಗೂ ಅನಿಸುತ್ತೆ. ಅವ್ರು ಇನ್ನೂ ಚೆನ್ನಾಗಿ ಆಟ ಆಡಲಿ. ಬಟ್ ತುಂಬ ಡಿಸರ್ವಿಂಗ್ ಆಗಿರೋರು ಟಾಪ್ 5 ಹೋಗಲಿ ಅಂತ ಇಷ್ಟಪಡ್ತೀನಿ. ಜೊತೆಗೆ ಅಮ್ಮ ಹೇಳ್ತಾರೆ ಇನ್ಮೇಲೆ ನೋಡಲ್ಲ ಬಿಗ್ ಬಾಸ್ ಅಂತ. ಶಿಶಿರ್ ಏನು ಮಾಡ್ತಾರೆ? ನಾನು ನೋಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಟಿ ವಿ ಹಾಕಿ ಶೋ ನೋಡೋಕೆ ಕೂತ್ಕೊಂಡಾಗ ಅಮ್ಮ ಹೇಳಿದ್ರು, ಯಾಕೆ ಹಾಕಿದ್ಯಾ, ಹಾಕ್ಬೇಡ, ನೋಡೋಕ್ಕಲ್ಲ, ನಾನು ನೋಡಲ್ಲ, ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಅಂತ. ಇಲ್ಲ, ನನಗೆ ನೋಡಬೇಕು, ನಾನು ಅಮ್ಮನೇಲಿ 80 ದಿನ ಜೀವ್ಸ್ ಬಂದಿದ್ದೀನಿ. ಆ ಮನೆ ಮುಂದಕ್ಕೆ ಹೇಗಿರುತ್ತೆ, ನನ್ನ ಜೊತೆ ಇದ್ದವ್ರು ಹೇಗೆ ಆಡ್ತಾರೆ ಅಂತ ನಾನು ನೋಡಬೇಕು ಅಂತ ಹೇಳಿದ್ದೆ. ಬಟ್ ನನಗಿಂತ ಜಾಸ್ತಿ ನಮ್ಮ ಅಮ್ಮ ವೈರಲ್ ಆಗ್ಬಿಟ್ಟಿದ್ದಾರೆ ಬಿಡಿ.